ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯನ್ನು ನಿಮಗೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಲ್ಲಿ ಅಂದರೆ ಏನು ಸ್ಟೇಡಿಯಂ ಇರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಅಥವಾ 200 ಮೀಟರ್ ಟ್ರ್ಯಾಕ್ ಅಲ್ಲಿ ಯಾವ ಇವೆಂಟ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಅಂದರೆ ರನ್ನಿಂಗು, ಜಂಪಿಂಗು, ಥ್ರೋಸ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಅದರಲ್ಲಿ ಥ್ರೋಸ್ ಅಲ್ಲಿ ನಿಮಗೆ ಶಾರ್ಟ್ ಪುಟ್ ಅಥವಾ ಗುಂಡು ಎಸೆತ ಅಂತೀವಲ್ಲ ಅದ್ರ ಬಗ್ಗೆ ಈಗಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈಗಿನ ತರಗತಿಯಲ್ಲಿ ನಿಮಗೆ ಚಕ್ರ ಎಸೆತ ಅಥವಾ ತಟ್ಟೆ ಎಸೆತ ಅಂತಾರೆ. ತಟ್ಟೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಇರ್ತಕ್ಕಂತಹ ರೀತಿಯಾಗಿ ಅದನ್ನ ತಟ್ಟೆ ಎಸೆತ ಅಂದರೆ ಚಕ್ರ ಅಂದ್ರೆ ಈ ಯಾವುದೇ ರೀತಿಯ ಚಕ್ರ ಇತ್ತು ನೋಡಿರ್ತಾರೆ, ಶ್ರೀಕೃಷ್ಣನ ಚಕ್ರ ಅಂತಂದಿರ್ತಲ್ಲ ಆ ರೀತಿಯಾಗಿ ಚಕ್ರ ಯಾವ ರೀತಿ ಇರುತ್ತೋ ಅದನ್ನ ಚಕ್ರ ಎಸೆತ ಅಂತಾರೆ ಅಥವಾ ತಟ್ಟೆ ಎಸೆತ. ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಡಿಸ್ಕಸ್ ಥ್ರೋ ಅಂತಾರೆ. ಚಕ್ರ ಎಸೆತ ಅಥವಾ ತಟ್ಟೆ ಎಸೆತ ಅಥವಾ ಡಿಸ್ಕಸ್ ಥ್ರೋ ಈ ರೀತಿಯಾಗಿ ಇದನ್ನ ಕರೀತಾರೆ. ಇದು ಯಾವ ದೇಶದಿಂದ ಪರಿಚಯ ಆಯ್ತು ಅನ್ನೋದ್ರ ಬಗ್ಗೆ ಯಾರಿಗಾರ ಮಾಹಿತಿ ಇದೆಯಾ? ಒಂದೊಂದು ದೇಶದಲ್ಲಿ ಒಂದೊಂದು ಆಟಗಳನ್ನ ಪರಿಚಯ ಮಾಡ್ತಿರ್ತಾರೆ. ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ, ವಾಲಿಬಾಲ್ ಆಗಿರ್ಬೋದು ಅಥವಾ ಯಾವುದೇ ಆಟಗಳಾಗಿರ್ಬೋದು, ರನ್ನಿಂಗ್ ಇವೆಂಟ್ ಆಗಿರ್ಬೋದು ಅಥವಾ ಜಂಪಿಂಗ್, ಥ್ರೋಸ್. ಅದೇ ರೀತಿ ಕ್ಲಾಸ್ ತರಗತಿ ಹಿಂದಿನ ತರಗತಿಯಲ್ಲಿ ನಿಮಗೆ ಶಾರ್ಟ್ ಪುಟ್ ಬಗ್ಗೆ, ಗುಂಡೆಸದ ಬಗ್ಗೆ ತಿಳಿಸ್ಕೊಡ. ಅದು ಯಾವ ದೇಶದವರು ಮಾಡಿದಂತ ಹೇಳಿದ್ದೆ, ಹೌದಾನೆ? ಯಾವ ದೇಶ? ಸ್ಕಾಟ್ಲ್ಯಾಂಡ್ ದೇಶದವರು ಅದನ್ನ ಪರಿಚಯ ಮಾಡಿದ್ರು. ಅದನ್ನ ಮನೋರಂಜನಾ ಕ್ರೀಡೆಯಾಗಿ ಬಳಸ್ತಾ ಇದ್ರು. ಅದೇ ರೀತಿಯಾಗಿ ತಮ್ಮ ಶಕ್ತಿಯನ್ನ ಉಪಯೋಗಿಸೋದಕ್ಕೋಸ್ಕರ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಆ ಗುಂಡೆ ಎಸೆತವನ್ನ ಸಹ ಎಸೆತಾ ಇದ್ರು. ಅದೇ ರೀತಿಯಾಗಿ ಈ ಚಕ್ರ ಎಸೆತವನ್ನು ಸಹ ತಮ್ಮ ಶಕ್ತಿ ಮತ್ತು ಯುಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಈ ಆಟವನ್ನು ಆಟ ಆಡ್ತಿದ್ರು. ಅದೇ ರೀತಿಯಾಗಿ ಇದೊಂದು ಮನೋರಂಜನಾ ಕ್ರೀಡೆ ಅಥವಾ ಮನೋಲ್ಲಾಸ ಕ್ರೀಡೆ ಅಥವಾ ರೀಕ್ರಿಯೇಷನ್ ಗೇಮ್ ಆಗಿ ಹಾಗೆ ಅದನ್ನ ಈ ಆಟವನ್ನ ಆಡ್ತಾ ಇದ್ರು. ಇದು ಯಾವ ದೇಶದ ಬಂತಪ್ಪ ಅಂತಂದ್ರೆ, ಇದು ಎಷ್ಟನೇ ಶತಮಾನದಲ್ಲಿ ಅಥವಾ ಯಾವ ದೇಶದ ಬಂತಪ್ಪ ಅಂದ್ರೆ ಇದು ಗ್ರೀಕ್ ದೇಶದಿಂದ ಬಂತು. ಅಂದ್ರೆ ಗ್ರೀಕ್ ದೇಶ ಕೇಳಿದ್ದಾನೆ, ಗ್ರೀಕ್ ದೇಶದಿಂದ ಈ ಆಟವನ್ನ ಪರಿಚಯ ಮಾಡಿ, ಗ್ರೀಕ್ ದೇಶದ ಜನರು ಈ ಆಟವನ್ನ ಪರಿಚಯ ಮಾಡುವ. ಅದು ಕ್ರಿಸ್ತ ಶಕ 9ನೇ ಶತಮಾನ. ಕ್ರಿಸ್ತ ಶಕ 9ನೇ ಶತಮಾನ ಅಂದ್ರೆ ನಿರ್ದಿಷ್ಟವಾದಂತಹ ಇಸವಿ ಇಲ್ಲ. ಆ ಕಾರಣಕ್ಕೋಸ್ಕರ ಇದನ್ನ 9ನೇ ಶತಮಾನ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಷ್ಟು 1800 ಏನು ಒಲಿಂಪಿಕ್ ಎಲ್ಲ ಸ್ಟಾರ್ಟ್ ಆಗ್ತಲ್ಲ ಆ ಸಮಯದಿಂದಲೇ ಇದೆ. ಅಂದ್ರೆ ಇವು ಆಟಗಳೆಲ್ಲ ಇದಾವೆ. ಆದ್ರೆ ನಿರ್ದಿಷ್ಟವಾದ ವರ್ಷ, ನಿರ್ದಿಷ್ಟವಾದ ತಿಂಗಳು ಅಥವಾ ನಿರ್ದಿಷ್ಟವಾದ ದಿನ ಇದ್ಯಾವುದು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಈ ಗ್ರೀಕ್ ದೇಶದವರು ಈ ಚಕ್ರ ಎಸೆತ ಅಥವಾ ತಟ್ಟೆ ಎಸೆತ ಅಥವಾ ಡಿಸ್ಕಸ್ ಥ್ರೋವನ್ನ ಪರಿಚಯ ಮಾಡಿದ್ರು. ಅದೇ ರೀತಿಯಾಗಿ ಇದೊಂದು ಮನೋರಂಜನೆಯ ಕ್ರೀಡೆಯಾಗಿತ್ತು ಅಂತ ಹೇಳಿದ್ರೆ ತಪ್ಪ ಅದೇ ಆಗಿಲ್ಲ. ಇದೊಂದು ಮನೋರಂಜನೆಯ ಕ್ರೀಡೆಯಾಗಿ ಮೊದಲಿಗೆ ಪ್ರಾರಂಭವಾಯಿತು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಮತ್ತು ಯುಕ್ತಿಯನ್ನ ಉಪಯೋಗಿಸಿ ಅತಿ ಹೆಚ್ಚು ದೂರ ಅಥವಾ ಅತಿ ಹೆಚ್ಚು ಎತ್ತರಕ್ಕೆ ಯಾರು ಅದನ್ನ ತೂರ್ತಾರೋ ಅಥವಾ ಎಸೆತಾರೋ ಅನ್ನೋದ್ರ ಬಗ್ಗೆ ಪ್ರದರ್ಶನ ಮಾಡೋಕ್ಕೋಸ್ಕರವಾಗಿ ಇದೊಂದು ಮನೋರಂಜನಾ ಕ್ರೀಡೆಯಾಗಿ ಮೊದಲಿಗೆ ಪ್ರಾರಂಭವಾಯಿತು. ಅಂದ್ರೆ ಗ್ರೀಕ್ ದೇಶದವರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಚಕ್ರ ಎಸೆತವನ್ನ ಒಂದು ಮನೋರಂಜನಾ ಕ್ರೀಡೆಯಾಗಿ ಮೊದಲಿಗೆ ಪ್ರಾರಂಭವಾಯಿತು. ತದನಂತರ ಬೆಳೆದಂತೆ ಅತಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದು ತನ್ನದೇ ಆದ ನಿಯಮಗಳನ್ನ ಇದು ಪರಿಚಯ ಮಾಡ್ಕೊಂತ ಹೋಯ್ತು. ಇದು ಹೋಮರ್, ಇತಿಹಾಸದಲ್ಲಿ ಕೇಳಿರ್ತಾನೆ. ಹೋಮರ್ ಅಂತ ಇದ್ದಂತಾನೆ ಗ್ರೀಕ್ ದೇಶದಲ್ಲಿ ಒಬ್ಬ ರಾಜ ಇದ್ದ ಅಂತ ಕೇಳಿರ್ತಾನೆ. ಹೋಮರ್ ಎಂಬ ರಾಜ ಇರ್ತಕ್ಕಂಥ ರಾಜನ ಅಥವಾ ಕವಿನ, ರಾಜ ಅಥವಾ ಕವಿನ ಇತಿಹಾಸ ಓದಿರ್ತಾನೆ. ಅವನ ಕಾವ್ಯಗಳಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. ಹೋಮರ್ ಎಂಬ ರಾಜ, ಗ್ರೀಕ್ ದೇಶದಲ್ಲಿರ್ತಕ್ಕಂಥ ಹೋಮರ್ ಎಂಬ ರಾಜ ಈ ಆಟದ ಬಗ್ಗೆ ಅಂದ್ರೆ ತನ್ನ ಕಾವ್ಯಗಳಲ್ಲಿ, ಹೋಮರ್ ಎಂಬ ರಾಜ ಕಾವ್ಯಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಚಕ್ರ ಎಸೆತದ ಬಗ್ಗೆ ಇದನ್ನ ವರ್ಣನೆ ಮಾಡಿದ್ದಾನೆ. ಅಂದ್ರೆ ಅವನು ಬರೀತಕ್ಕಂಥ ಕಾವ್ಯ ಅಥವಾ ಕವಿತೆ ಅಥವಾ ಏನಾಗಿರ್ಬೋದು, ಕವನ ಆಗಿರ್ಬೋದ, ಅದರಲ್ಲಿ ಚಕ್ರ ಎಸೆತದ ಬಗ್ಗೆನ ಸಹ ಬಹಳ ವರ್ಣನೆ ರೀತಿಯಾಗಿ ಇದನ್ನ ಬರೆದಿದ್ದಾನೆ. ಅದೇ ರೀತಿಯಾಗಿ ಇದಕ್ಕೆ ವಿವಿಧದಂತಹ
ಗಾತ್ರಗಳಾಗಿ ಇದನ್ನ ಬಳಸ್ತಾ ಇದ್ರು. ಇದನ್ನ ವಹಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಳಸಿದಪ್ಪ ಅಂದ್ರೆ ವುಡನ್ನಿಂದಂತಹ ಮಾಡತಕ್ಕಂತ ಮರವನ್ನ ಉಪಯೋಗಿಸುವ ಮುಖಾಂತರ ಅದೇ ಸುತ್ತಲೂ ಈ ಕಬ್ಬಣದ ಬೀಡಿಂಗ್ ಅನ್ನ ಮಾಡುವ ಮುಖಾಂತರ ಇದನ್ನು ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಒಂದು ಕಬ್ಬಿಣ ಒಂದು ವಸ್ತುವನ್ನ ಇಲ್ಲಿ ಸೇರುವಾಗಿ ಮಾಡ್ತಾರೆ. ಇದಕ್ಕೆ ಸಮವಾಗಿದ್ರೆ ಅದು ಏನಾಗುತ್ತೆ, ಗಾಳಿಯಲ್ಲಿ ಎಸೆಯುವಂತ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ನಿರ್ದಿಷ್ಟವಾದ ಕಡೆಗೆ ಹೋಗದೆ ಆ ಕಡೆ ಈ ಕಡೆ ಸೊಳ್ಳ ಬಳಿ ಗಾಳಿಪಟ ಹಾಕುವ ಸಂದರ್ಭದಲ್ಲಿ ಒಂದ್ ಸೈಡ್ ಗಾಳಿ ಆ ಕಡೆ ಬರುತ್ತೋ ಆ ಕಡೆ ಈ ಕಡೆ ಚಲನೆ ಮಾಡುತ್ತಲ್ಲ, ಹಾಗಾಗಿ ಸಮ ಪ್ರಮಾಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗಾಳಿ ಯಾವ ಕಡೆ ಚಲನೆ ಮಾಡುತ್ತೋ ಆ ಕಡೆ ಈ ಕಡೆಗೆ ಸೊಳ್ಳ ಬಳಿ ನಿರ್ದಿಷ್ಟವಾದ ಒಂದು ಸ್ಥಾನ ಅಥವಾ ಗುರಿ ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗದ ರೀತಿಯಲ್ಲಿ ಆ ಕಡೆ ಆ ಬದಿಯಿಂದ ಈ ಬದಿಗೆ ಚಲನೆ ಮಾಡುವ ಮುಖಾಂತರ ಅತಿ ಎತ್ತರ ಅಥವಾ ಅತಿ ಮತ್ತೆ ದೂರ ಸಹ ಚಲನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ಉಬ್ಬುವಾಗಿ ಅಂದ್ರೆ ಈ ಕಬ್ಬಿಣದ ಬೀಡಿಂಗ್ ಉಬ್ಬುವಾಗಿ ಮಾಡಿಬಿಟ್ಟು ಇಲ್ಲೊಂದು ಗ್ರಿಪ್ ಅಥವಾ ಕಬ್ಬಿಣವನ್ನ ಇರ್ತಕ್ಕಂಥ ವಸ್ತುವನ್ನ ಇಲ್ಲಿ ಇದು ಮಾಡಿದ್ದಾರೆ ಈ ರೀತಿಯಾಗಿ. ಅದೇ ರೀತಿಯಾಗಿ ಕಬ್ಬಿಣದಿಂದ ಮಾಡಿ ಮೇಲ್ಕೋಟಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ರಬ್ಬರ್ ಇರ್ತಕ್ಕಂಥ ರಬ್ಬರ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಬರುವಾಗ ಮಾಡಿದ್ದಾರೆ. ಒಳಭಾಗದಲ್ಲಿ ಏನಿರುತ್ತೆ ಕಬ್ಬಿಣ ಇರುತ್ತೆ, ಆದ್ರೆ ಕಬ್ಬಿಣ ಲೈಟ್ ವೇಟ್ ಕಬ್ಬಿಣ ಇರುತ್ತೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಬರುವ ಹಾಗೆ ಇಲ್ಲಿ ಅದನ್ನ ರಬ್ಬರ್ ಇಂದ ಮುಚ್ಚಲ್ಪಟ್ಟಿರ್ತಾರೆ. ಆಮೇಲೆ ಇಟ್ಕೊಳ್ಳುವಂತಹ ಗ್ರಿಪ್ಪು ಸಹ ಸರಿಯಾಗಿರ್ಬೇಕು, ಅಂದ್ರೆ ಚೂಪ್ ಆಗಿರಬಾರ್ದು. ಇಲ್ಲಿ ಏನು ಬೀಡಿಂಗ್ ಇದೆ, ಸುತ್ತ ಬೀಡಿಂಗ್ ಇದೆಯಲ್ಲ, ಇದನ್ನ ಹಿಡಿಯುವಂತ ಸಂದರ್ಭದಲ್ಲಿ ಚೂಪಾಗಿತ್ತಂದ್ರೆ ಎಸೆಯುವ ಸಂದರ್ಭದಲ್ಲಿ ಕೈ ಗಾಯ ಆಗುತ್ತೆ. ಹಾಗಾಗಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಅದನ್ನ ಗ್ರಿಪ್ ಅಥವಾ ಹಿಡಿತವನ್ನು ಇಟ್ಕೊಳ್ಳೋದು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ನಯಸ್ಸಾಗಿ ಮುಖಾಂತರ ಚೂಪದಿಂದ ಇರದ ಹಾಗೆ ಇದನ್ನ ಮಾಡ್ತಾರೆ. ಕಬ್ಬಿಣದಿಂದ ಮಾಡ್ತಕ್ಕಂಥ ಮೇಲೆ ರಬ್ಬರ್ ಕೋಟ್ ಇದ್ದಾದಷ್ಟೇ ನಮಗೆ ಕರೆಕ್ಟ್ ಆಗಿ ಈ ಬೆರಳುಗಳಲ್ಲಿ ಅದನ್ನ ಹೋಲ್ಡ್ ಮಾಡ್ಕೋಬೇಕು. ಹಾಗಾಗಿ ಇದಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಈ ರೀತಿಯಾಗಿ ಕಬ್ಬಿಣ ಅಥವಾ ಮರದಿಂದ ಮಾಡಿ ಸುತ್ತ ಪ್ರಮಾಣದಲ್ಲಿ ಕಬ್ಬಿಣನ ಇದನ್ನ ರೊಟೇಟ್ ಮಾಡಿರ್ತಾರೆ, ಅಂದ್ರೆ ಏನು ಸೇರಿಸಿರ್ತಾರೆ. ಗೊತ್ತಾಯ್ತಾ? ಬರೀ ಮರದಿಂದ ಮಾಡಿದ ಸಂದರ್ಭದಲ್ಲಿ ಎಸೆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೆಳ ಬಿದ್ದು ಏನಾಗುತ್ತೆ, ಹೊಡೆದೋಗುತ್ತಾನೆ, ಅದು ಮುರಿದೋಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಕೆಳ ಬೀಳುವಂತದ್ದೇ ಈ ಫಸ್ಟ್ಗೆ ಈ ಕಬ್ಬಿಣದ ಅಥವಾ ಏನ್ ಮೇಲೆ ಇತ್ತು ಅದ್ರ ಮೇಲೆ ಬಿದ್ದ ನಂತರ ಕೆಳ ಬೀಳುತ್ತೆ, ಕೊನೆಗೆ ಈ ರೀತಿ ಬೀಳೋದಿಲ್ಲ. ಗೊತ್ತಾಯ್ತಾ? ಈ ರೀತಿ ಬಿದ್ದ ಅಂತಂದ್ರೆ ಇದೆಲ್ಲ ಸಮ ಪ್ರಮಾಣದ ಬಿತ್ತಂದ್ರೆ ಇದೆಲ್ಲ ಹೊಡೆದೋಗುತ್ತೆ. ಅದೇ ರೀತಿಯಾಗಿ ನಾವು ಎಸೆದ ಸಂದರ್ಭದಲ್ಲಿ ಅದು ಮಾರ್ಕ್ ಮಾಡೋದಕ್ಕೂ ಸಹ ಸರಿಯಾಗೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಹೈಟ್ ಬರುವಾಗೆ ಈ ತರ ಕೆಳಭಾಗದಲ್ಲಿ ಬೇರೆ ಉಬ್ಬು ಬರುವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬೀಡಿಂಗ್ ಕಬ್ಬಿಣದಿಂದ ಇರ್ತಕ್ಕಂತಹ ಬೀಡಿಂಗ್ ಅನ್ನ ಹಾಕಿರ್ತಾರೆ. ಗೊತ್ತಾಯ್ತಾ? ಇದು ಈ ರೀತಿಯಾಗಿ ಇರುತ್ತೆ. ಅದೇ ರೀತಿಯಾಗಿ ಇದು ಎಷ್ಟಿರ್ತಪ್ಪ ಅಂದ್ರೆ ಇದು ಬೀಡಿಂಗ್ ಹೇಳಿದಲ್ಲ 6 ಮಿಲಿಮೀಟರ್ ಇರುವ ಹಾಗೆ, ಏನ್ ಕಬ್ಬಿಣದಲ್ಲಿ ತೋರಿಸಿದಲ್ಲ ಇದು ಸುತ್ತ ಮೇಲೆ ಮರದಿಂದ ಮಾಡಿದಂತ ಕಬ್ಬಿಣ 6 ಮಿಲಿಮೀಟರ್ ದಪ್ಪ ಇರುವ ಹಾಗೆ, ಎಷ್ಟೇ 1 ಕೆಜಿ 1.5 ಕೆಜಿ 2 ಕೆಜಿ 2.5 ಕೆಜಿ ಏನ್ ಬರುತ್ತಲ್ಲ ಇದನ್ನು ಅವ್ರು ಏನೇ ಮಾಡಿದ್ರು ಇದು 6 ಮಿಲಿಮೀಟರ್ ಇರುವ ಹಾಗೆ ಮಾಡ್ತಾರೆ. ಅಂದ್ರೆ ಇದನ್ನ ಬರ್ತಾ ಸೈಜ್ ಅನ್ನ ದೊಡ್ಡದು ಮಾಡ್ಕೊಂತ ಹೋಗ್ತಾರೆ ಹೊರತು ಇದು 1 ಕೆಜಿ ಇದು 1 ಕೆಜಿ ಇದು. ಅದೇ ರೀತಿಯಾಗಿ 1.5 ಕೆಜಿ ಬರುತ್ತೆ, 1.25 ಕೆಜಿ ಬರುತ್ತೆ, 2 ಕೆಜಿ ಬರುತ್ತೆ. ಆ ರೀತಿಯಾಗಿ ಇದನ್ನ ಡಿವೈಡ್ ಮಾಡ್ಕೊಂತ ಹೋಗ್ತಾರೆ. ಮಾಡಿದ ಸಹ ಇದನ್ನ ಈ ಸತ್ತು ಅಳತೆ ನಂತರ ಏನಾಗುತ್ತೆ, ದೊಡ್ಡದಾಗಿರುತ್ತೆ. ದೊಡ್ಡದಾಗಿದ್ರು ಏನಾಗುತ್ತೆ, ಇದ್ರೂ ಸಹ ಇದು 6 ಮಿಲಿಮೀಟರ್ ದಪ್ಪ ಹೋಗಿರುವ ಹಾಗೆ ಏನಿದಲ್ಲ ಬಿಡಿ ಎಡ್ಜ್ ಇದೆಯಲ್ಲ ಕಬ್ಬಿಣದಿಂದ ಮಾಡ್ತಕ್ಕಂಥ ಎಡ್ಜ್ ಇದನ್ನ 6 ಮಿಲಿಮೀಟರ್ ಇರುವ ಹಾಗೆ ಮಾಡ್ತಾರೆ. ಇದನ್ನ ಏನಿದಲ್ಲ ಲೋಹ ಅಥವಾ ಕಬ್ಬಿಣದಿಂದ ಮುಂಭಾಗದಲ್ಲಿ ಇರುತ್ತೆ. ಅದೇ ರೀತಿಯಾಗಿ 2 ಮರದಿಂದ ಮಾಡ್ತಕ್ಕಂತಹ ರೀತಿಯಾಗಿ ಇರುತ್ತೆ. ಅದರ ಚಕ್ರದ ಮಧ್ಯಭಾಗ ಇದು ಚಪ್ಪಡಿಯಾಗಿರುತ್ತೆ. ಏನ್ ತೋರಿಸಿದಲ್ಲ ನಿಮಗೆ ಮಧ್ಯಕ್ಕೆ ಇರುತ್ತೆ ಅಂತ ಹೇಳಿದಾರ, ಇದು ಚಪ್ಪಡಿಯ ರೀತಿಯಾಗಿರುತ್ತೆ, ಉಬ್ಬು ತಗ್ಗದ ರೀತಿಯಾಗಿರೋದಿಲ್ಲ. ಇದು ಏನಿರುತ್ತೆ ಸೆಂಟರ್ ಆಫ್ ದಿ ಇಯರ್ಬಾಕ್. ಯಾಕಪ್ಪ ಅಂತಂದ್ರೆ 2 ತರದ ಅಂದ್ರೆ ಇದ್ದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಸಮ ಪ್ರಮಾಣದಲ್ಲಿ ಬೀಳದ ಹಾಗೆ ಎಸೆದ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಈ ರೀತಿಯಾಗಿ ರೊಟೇಟ್ ಹೋಗ್ಬೇಕಲ್ಲ. ಹಾಗಾಗಿ ಸಮವಾಗಿತ್ತಂದ್ರೆ ಸರಿಯಾದ ದಿಕ್ಕಿನಲ್ಲಿ ಚಲನೆ ಮಾಡದ, ಅಂದ್ರೆ ನಿರ್ದಿಷ್ಟವಾದ ಸ್ಥಳಕ್ಕೆ ಚಲನೆ ಮಾಡದ ರೀತಿಯಲ್ಲಿ ಆ ಕಡೆ ಈ ಕಡೆ ಗಾಳಿಯಲ್ಲಿ ಆ ಕಡೆ ಚಲನೆ ಮಾಡುವ ಮುಖಾಂತರ ಹೋಗುತ್ತೆ. ಆಗ ಅತಿ ಹೆಚ್ಚು ದೂರ ಹೋಗಲ್ಲ, ಅತಿ ಎತ್ತರನೂ ಹೋಗಲ್ಲ. ಗೊತ್ತಾಯ್ತಾ? ಹೋಗ್ತಿದ್ದು ಗಾಳಿಗೆ ವಾಪಸ್ ಬರುವಂತ ಸಂದರ್ಭ ಇರುತ್ತೆ, ಯಾಕಂದ್ರೆ ಸಮ ಪ್ರಮಾಣದಲ್ಲಿ ಇದ್ದ ಸಂದರ್ಭದಲ್ಲಿ. ಹಾಗಾಗಿ ಉಪ್ಪು ಬರುವಾಗೆ 2 ಬದಿಯಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ ಲೋಹದ ಇರ್ತಕ್ಕಂತಹ ಕಬ್ಬಿಣವನ್ನ ಚಪ್ಪಡಿಯಾಗಿ ರೀತಿಯಾಗಿ ಇಲ್ಲಿ ಹಾಕಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಡಿಸ್ಕಸ್ ಅನ್ನ ಈ ರೀತಿಯಾಗಿ ರಚನೆ ಅಂತ ನೋಡಿದ್ರಿ. ಅಂದ್ರೆ ಈ ರೀತಿಯಾಗಿ ರೊಟೇಟ್ ಇದ್ದು ಗೊತ್ತಾನೆ, ಇಲ್ಲಿ ಮಧ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಕಬ್ಬಿಣವನ್ನ ತಳಕೆಯನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಬೀಡಿಂಗ್ ಸುತ್ತ ಏನಿರುತ್ತೆ ಸ್ವಲ್ಪ ಕಬ್ಬಿಣವನ್ನ ಇರುವಾಗೆ ಮಾಡಿರ್ತಾರೆ. ಈ ರೀತಿಯಾಗಿರುತ್ತೆ. ಇದು ಒಳಭಾಗದ ಪಾತ್ರ ಆದ್ರೆ ಹೊರಭಾಗದಲ್ಲಿ ಬರುವಾಗಿರುತ್ತೆ.
ಕಬ್ಬಿಣ ಬಿಡಿಂಗ್ ಇದ್ದು ಅದೇ ರೀತಿಯಾಗಿ ಮಧ್ಯಕ್ಕೆ ಇಲ್ಲಿ ಕರೆಕ್ಟ್ ಎರಡು ಬದಿಯಲ್ಲಿ ಇರುವಾಗೆ ಇರುತ್ತೆ. ಇದನ್ನ ಈ ರೀತಿಯಾಗಿ ಚಕ್ರ ಇರುತ್ತೆ. ಅದೇ ಈ ಚಕ್ರವನ್ನ ಯಶವಂತ ಸಂದರ್ಭದಲ್ಲಿ ಪುರುಷ ಮತ್ತು ಮಹಿಳೆಯರಿಗೂ ಸಹ ಪ್ರತ್ಯೇಕವಾದಂತಹ ತೂಕ ಕೊಡ್ತಕ್ಕಂತ ಚಕ್ರವನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಪುರುಷರಿಗೆ ಅಂದ್ರೆ 18-20 ವರ್ಷ ಮೇಲ್ಪಟ್ಟಂತಹ ಅಂದ್ರೆ 18 ವರ್ಷ ಮೇಲ್ಪಟ್ಟಂತಹ ಪುರುಷರಿಗೆ ಅವರಿಗೆ 2 kg ಇರ್ತಕ್ಕಂಥ ತೂಕವನ್ನು ಕೊಡ್ತಾರೆ. 18ರಿಂದ 20 ವರ್ಷ ಮೇಲ್ಪಟ್ಟಂತವರಿಗೆ 20 ವರ್ಷ ಮೇಲ್ಪಟ್ಟಂತಹ ಪುರುಷರಿಗೆ ನೀವೆಲ್ಲ 18-17 ಸುಮಾರು ಆಗಿದ್ದೀರಾ. ಹಾಗಾಗಿ ನಿಮಗೆ ಇವೆಲ್ಲ 18 ಸುಮಾರು ಆದಂದ್ರೆ ನಿಮಗೂ ಸಹ ಇದು 2 kg ಇರ್ತಕ್ಕಂತಹ ಚಕ್ರವನ್ನ ಇಲ್ಲಿ ಆಟ ಆಡೋಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಇಲ್ಲಿ ಜೂನಿಯರು, ಸಬ್ ಜೂನಿಯರು ಮತ್ತು 18 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೂ ಸಹ ಇಲ್ಲಿ ಏನಾಗುತ್ತಂತಂದ್ರೆ 1 kg ಇರ್ತಕ್ಕಂತಹ ತೂಕವಂತ ಇದನ್ನ ಉಪಯೋಗಿಸ್ತಾರೆ. ಅಂದ್ರೆ ಕಿರಿಯ ಮಕ್ಕಳಿಗಾಗಿ 14 ವರ್ಷ ಮೇಲೆ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ಇರ್ತಲ್ಲ ಅವರಿಗಾಗಿ ಓದೋರಿಗೆಲ್ಲ ಏನು ಕಿರಿಯರು ಮತ್ತು ಮಹಿಳೆಯರಿಗೆ ಇಲ್ಲಿ 1 kg ಇರ್ತಕ್ಕಂತಹ ಚಕ್ರವನ್ನ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ 14 ವರ್ಷ ಮೇಲ್ಪಟ್ಟು 17 ವರ್ಷ ಇರ್ತಕ್ಕಂತಹ ನೀವು ಏನು ಹೈಸ್ಕೂಲ್ ಇಂದ ಹಿಡಿದು ಏನು ಅಪ್ ಟು PUC 12ನೇ ತರಗತಿ 8ರಿಂದ 12ನೇ ತರಗತಿಗೆ ಓದ್ತಕ್ಕಂತಹ ಆಟಗಾರರಿಗೆ ಅಂದ್ರೆ 14ರಿಂದ 17 ಅಥವಾ 18 ವರ್ಷ ಒಳಗಿರ್ತಕ್ಕಂಥವರಿಗೆ 14ರಿಂದ 18 ವರ್ಷ ಇರ್ತಕ್ಕಂಥವರಿಗೆ 1.5 kg 1 kg 500 ಗ್ರಾಮ್ ಇಲ್ಲಿ 1 kg ಇರುತ್ತೆ. ಅದನ್ನ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ 18ರಿಂದ 20 ವರ್ಷ 18ರಿಂದ 20 ವರ್ಷ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 18ರಿಂದ ಮೇಲ್ಪಟ್ಟಂತಹ ಮಹಿಳೆಯರಿಗೆ 18 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಇಲ್ಲಿ ಏನಾಗುತ್ತಂದ್ರೆ ಸಬ್ ಜೂನಿಯರ್ ಏನಿಲ್ಲ 14 ವರ್ಷದಿಂದ 18 ಅಥವಾ 20 ವರ್ಷದವರೆಗೆ 1 kg ಉಪಯೋಗಿಸತಕ್ಕಂತಹ ಚಕ್ರವನ್ನ ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ 18ರಿಂದ ಮೇಲ್ಪಟ್ಟಂತಹ ಮಹಿಳೆಯರಿಗೆ 1.5 kg ಅಲ್ಲ 1 kg 750 ಗ್ರಾಮ್ 1 kg 750 ಗ್ರಾಮ್ ಇರ್ತಕ್ಕಂಥ ಉಪಯೋಗ ಅಂದ್ರೆ ಇಲ್ಲಿ 18 ಅಲ್ಲ 20 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಮಿಸ್ಟೇಕ್ ಅಂತಂದ್ರೆ 18ರಿಂದ 20 ವರ್ಷ ಅಂತ ಇರ್ತಕ್ಕಂಥ ಪುರುಷರಿಗೆ 2 kg ಇರ್ತಕ್ಕಂತಹ ಡಿಸ್ಕಸ್ ಅನ್ನ ಅಥವಾ ಚಕ್ರವನ್ನ ಉಪಯೋಗಿಸಿದ್ರೆ ಅದೇ ರೀತಿಯಾಗಿ ಕಿರಿಯರು 14ರಿಂದ 20 ವರ್ಷ ಇರ್ತಕ್ಕಂತಹ ಮಹಿಳೆಯರಿಗೆ 1 kg ಇರ್ತಕ್ಕಂತಹ ಚಕ್ರವನ್ನು ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ 14ರಿಂದ 18 ವರ್ಷ ಇರ್ತಕ್ಕಂತಹ ಜೂನಿಯರ್ ಏನ್ ಬಾಲಕರಿರ್ತಲ್ಲ ಬಾಲಕರಿಗೆ ಮಾತ್ರ 1.5 kg ಇರ್ತಕ್ಕಂತಹ ಚಕ್ರವನ್ನು ಉಪಯೋಗಿಸಿದ್ರೆ 20 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಇಲ್ಲಿ 1 kg 750 ಗ್ರಾಮ್ ಇರ್ತಕ್ಕಂಥ ಚಕ್ರವನ್ನ ಉಪಯೋಗಿಸ್ತಾರೆ. ಇದು ಅರ್ಥ ಆಯ್ತಾ? ಇಲ್ಲಿಗೆ ಒಂದೊಂದು ವಯೋಮಾನಕ್ಕೂ ಸಹ ಒಂದೊಂದು ತೂಕ ಇರ್ತಕ್ಕಂಥ ಚಕ್ರವನ್ನ ಇಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ಎಲ್ಲಾ ವಯೋಮಾನವರಿಗೂ ಸಹ ಇಲ್ಲಿ ನಿರ್ದಿಷ್ಟವಾದಂತಹ ಒಂದೇ ತೂಕ ಇರುವುದಿಲ್ಲ. ವಯೋಮಾನಕ್ಕೆ ಅನುಗುಣವಾಗಿ ಅವರಿಗೆ ಚಕ್ರ ತೂಕ ಮತ್ತು ಚಕ್ರ ವಹಿಸಕ್ಕೆ ಇರುತ್ತೆ. ಗೊತ್ತಾಯ್ತು ಹೇಳಿದ್ದು? ಇದಿಷ್ಟು ಚಕ್ರ ಯಾವ ರೀತಿಯಾಗಿರುತ್ತೆ? ವೃತ್ತಾಕಾರ ಇದ್ದು ಬಿಡಿನಿಂದ ಇರ್ತಕ್ಕಂಥ ಇರ್ತದೆ. 6 mm ಕಬ್ಬಿಣ ಸಲಾಕೆಯಿಂದ ಕೂಡಿರುತ್ತೆ. ಈ ಮಧ್ಯಕ್ಕೆ ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚಕ್ರವನ್ನು ಇರ್ತಕ್ಕಂಥ ಕಬ್ಬಿಣವನ್ನು 2 ಬದಿಯಲ್ಲಿ ಇರುತ್ತೆ. ಅಂದ್ರೆ 2 ಬದಿಯಲ್ಲಿದ್ದು 18ರಿಂದ 20 ವರ್ಷ ಪುರುಷರಿಗೆ ಮೇಲ್ಪಟ್ಟ ಪುರುಷರಿಗೆ 2 kg ಇದ್ರೆ ಕಿರಿಯರಿಗೆ ಮತ್ತು ಮಹಿಳೆಯರಿಗೆ ಅಂದ್ರೆ 20 ವರ್ಷ ಇರ್ತಕ್ಕಂಥ ಮಹಿಳೆಯರಿಗೆ 1 kg ಇರುತ್ತೆ. 14ರಿಂದ 18 ವರ್ಷ ಇರ್ತಕ್ಕಂಥ ವಯೋಮಾನವರಿಗೆ ಇಲ್ಲಿ 1.5 kg ಇರುತ್ತೆ. 20ರಿಂದ ಮೇಲ್ಪಟ್ಟಂತಹ ಮಹಿಳೆಯರಿಗೆ 1 kg 750 ಗ್ರಾಮ್ ಇರುತ್ತೆ. ಅಂದ್ರೆ ಇಲ್ಲಿ 18ರಿಂದ 20 ವರ್ಷ ಅಂತಂದಲ್ಲ ಅಲ್ಲಿಂದ ಪೂರ್ಣ ಪ್ರಮಾಣ 20 ವರ್ಷ ಒಳಗೆ ಅಂತಲ್ಲ 18ರಿಂದ 20 ವರ್ಷ 18 ವರ್ಷ ಮೇಲ್ಪಟ್ಟಂತಹ ಎಲ್ಲರಿಗೂ ಎಷ್ಟೇ ವಯೋಮಾನ 70 ವರ್ಷ ಆಗಿರ್ಬೋದು ಅಥವಾ 50 ವರ್ಷ ಆಗಿರ್ಬೋದು ಅಥವಾ 40 ವರ್ಷ ಆಗಿರ್ಬೋದು 25 ವರ್ಷ ಆಗಿರ್ಬೋದು ಅಥವಾ 30 ವರ್ಷ ಆಗಿರ್ಬೋದು ಎಷ್ಟೇ ವಯೋಮಾನ ಅಂದ್ರೆ 18 ವರ್ಷ ಮೇಲ್ಪಟ್ಟಂತಹ ಎಲ್ಲರಿಗೂ ಇಲ್ಲಿ 18 ವರ್ಷ ಮೇಲ್ಪಟ್ಟ
ಮೇಲ್ಪಟ್ಟಂತ ಪುರುಷರಿಗೆ 18 ವರ್ಷ ಮೇಲ್ಪಟ್ಟಂತ ಪುರುಷರಿಗೆ ಅಂದ್ರೆ 18 ವರ್ಷ ಮೇಲ್ಪಟ್ಟಂತ ಎಲ್ಲಾ ಪುರುಷರಿಗೂ ಸಹ ಇಲ್ಲಿ ಎಷ್ಟು ಕೆಜಿ ಇರುತ್ತೆ? 2 ಕೆಜಿ ಇರುತ್ತೆ. ಅರ್ಥ ಆಯ್ತಾ? ಇದು ಏನಂದ್ರೆ ತೂಕ. ಇಷ್ಟು ಈ ತೂಕವನ್ನು ಬಂದ್ಬಿಟ್ಟು ಈ ವಯೋಮಾನದವರು ಈ ಆಟವನ್ನ ಅಂದ್ರೆ ಚಕ್ರ ಎಸೆತವನ್ನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಚಕ್ರ ಎಸೆತಕ್ಕಂತಹ ಏರಿಯಾ ಅಥವಾ ಅದು ಎಷ್ಟು ಅಳತೆಯನ್ನು ಹೊಂದಿರುವ ಬಗ್ಗೆ ಈಗಿನ ತರಗತಿಯಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಚಕ್ರವನ್ನ ಎಸೆಯುವಂತ ಸಂದರ್ಭದಲ್ಲಿ ಗುಂಡೆ ಎಸೆತ ಈಗಿನ ತರಗತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಎಸೆಯುವಂತ ಸಂದರ್ಭದಲ್ಲಿ ಒಂದು ವೃತ್ತಾಕಾರವಾದ ಸರ್ಕಲ್ ಇರುತ್ತೆ, ಅದಕ್ಕೆ ಒಂದು ಇಂತಿಷ್ಟೇ ಮೆಜರ್ಮೆಂಟ್ ಅಂತ ಇರುತ್ತೆ ಅಂತ ಹೇಳಿಕ್ತಾ ನಿಮ್ಗೆ. ಅದು 2 ಮೀಟರ್ ಎಷ್ಟಿತ್ತದು? 2 ಮೀಟರ್ 2 ಮೀಟರ್ ಒಂದು 2 ಮೀಟರ್ 155 ಮಿಲಿ ಸೆಂಟಿಮೀಟರ್ ಇರ್ತಕ್ಕಂತೆ ವ್ಯಾಸವನ್ನ ರಚನೆ ಮಾಡ್ತಿದ್ದಾನೆ. ಆದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಇಲ್ಲಿ ಡಿಸ್ಕಸ್ ಅಲ್ಲಿ ಅದು ವ್ಯಾಸ 2.50 ಮೀಟರ್ ಇರುವಾಗೆ ವ್ಯಾಸ ಅಥವಾ ವೃತ್ತವನ್ನ ಇಲ್ಲಿ ನಾವು ರಚನೆ ಮಾಡ್ಬೇಕಾಗುತ್ತೆ. ವ್ಯಾಸ ಅಥವಾ ವೃತ್ತ ವೃತ್ತ ಏನಂತ ಆಯ್ತಾ? 2.50 ಇರ್ತಕ್ಕಂಥ ವೃತ್ತವನ್ನ ನಾವಿಲ್ಲಿ ರಚನೆ ಮಾಡಬೇಕಾಗುತ್ತೆ. ರಚನೆ ಮಾಡೋ ಸಂದರ್ಭದಲ್ಲಿ ಮಧ್ಯವಾಗಿ ಒಂದು ಕೇಂದ್ರ ಬಿಂದುವನ್ನು ಇಟ್ಕೊಂಡು ಇಲ್ಲಿಂದ ಟೇಪ್ ಮುಖಾಂತರ 2.5 ಮೀಟರ್ ಇರುವ ಹಾಗೆ ಒಂದು ಸರ್ಕಲ್ ಅನ್ನ ನಾವು ರಚನೆ ಮಾಡಬೇಕು. ಹೌದಾನೆ? ಇಲ್ಲಿ ಒಂದು ಕೇಂದ್ರ ಬಿಂದು ಇಲ್ಲಿಂದ 2.50 ಮೀಟರ್ ಇರುವ ಹಾಗೆ ಸುತ್ತಲೂ ಒಂದು ಸರ್ಕಲ್ ಅನ್ನ ಅಥವಾ ವೃತ್ತ ಅಥವಾ ವ್ಯಾಸವನ್ನ ನಾವು ರಚನೆ ಮಾಡಬೇಕಾಗತ್ತೆ. ಇದು ರಚನೆ ಮಾಡಿದ ಸಂದರ್ಭದಲ್ಲಿ ಇದನ್ನ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂಥ ಪಟ್ಟಿಯನ್ನ ಒಂದು ಸರ್ಕಲವನ್ನ ಪೌಡರ್ ಹಾಕ್ತೀವಿ. ಅದು 5 ಸೆಂಟಿಮೀಟರ್. ನಾವು ಯಾವುದೇ ಗೆರೆಯನ್ನ ಹಾಕದಿದ್ರು ಸಹ ನಾವಿಲ್ಲಿ 5 ಸೆಂಟಿಮೀಟರ್ ಇರುವ ಹಾಗೆ ಗೆರೆಯನ್ನ ಅಥವಾ ಬಿಳಿ ಪೌಡರ್ನ ನಾವು ಗೆರೆಯ ಮೇಲೆ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ತದನಂತರ ಈ ಸೆಂಟರ್ ಇಂದ ಈ ಮಧ್ಯದ ಬಿಂದುವಿಂದ ಈ ಕಡೆ ಏನು ಗುಂಡೆ ಸುತ್ತಲ್ಲಿ ಇತ್ತಲ್ಲ 75 ಸೆಂಟಿಮೀಟರ್, ಅದೇ ರೀತಿಯಾಗಿ ಈ ಕಡೆ ಬದಿಯಿಂದ ಈ ಬದಿಗೆ 75 ಸೆಂಟಿಮೀಟರ್ ಇರುವ ಹಾಗೆ ನಾವು ಎರಡು ಬದಿಯಲ್ಲಿ ಏರಿಯಾನ ಹಾಕ್ತೀವಿ. ಇದನ್ನ ನಾವು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಅಂತೀವಿ. ನೀವು ಶಾರ್ಟ್ ಪುಟ್ ಅಲ್ಲಿ ಎಷ್ಟ ನಂತರ ಯಾವ ರೀತಿಯಾಗಿ ಬಂದಿರೋ ಇದು ಸಹ ಅದೇ ರೀತಿಯಾಗಿ ಈ ಮುಂಭಾಗದಿಂದ ಬರುವಾಗಿಲ್ಲ. ಶಾರ್ಟ್ ಪುಟ್ ಎಷ್ಟ ನಂತರ ಇಲ್ಲಿ ಏನಂತ ಈ ಮುಂಭಾಗದಿಂದ ಬಂದ್ರೆ ಫೋಲ್ ಆಗುತ್ತಲ್ಲ. ಈ ಕಡೆ ಏರಿಯಾ ಆಗಲಿ ಈ ಕಡೆ ಏರಿಯಾ ಆಗಲಿ ಈ ಕಡೆ ಏರಿಯಾ ಆಗಲಿ ಬಂದ್ರೆ ಏನೋ ಫೋಲ್ ಆಗುತ್ತೆ. ಇಲ್ಲೂ ಸಹ ಚಕ್ರ ಎಸೆತದಲ್ಲಿ ಸಹ ಏನ್ ಗೆರೆ ಹಾಕ್ತೀವೋ ಇಲ್ಲಿ ಈ ಕೇಂದ್ರ ಬಿಂದುವಿಂದ ಈ ಕಡೆ 75 ಸೆಂಟಿಮೀಟರ್ ಏನ್ ಗೆರೆ ಇರೋಲ್ಲ ಎಸೆದ ನಂತರ ಹಿಂಭಾಗದಿಂದಲೇ ನಾವು ಬರ್ಬೇಕು. ಈ ಕಡೆ ಯಾವ ಬದಿಯಿಂದ ಬಂದ್ರು ಸಹ ಇಲ್ಲಿ ನಾವು ಏನಾಗುತ್ತೆ ಅಂದ್ರೆ ಫೋಲ್ ಆಗುತ್ತೆ. ಅದೇ ರೀತಿಯಾಗಿ ಎಸೆದ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಬೀಳುವ ಹಾಗೆ ಎರಡು ಬದಿಯಲ್ಲಿ ನಾವು ಇಲ್ಲಿ ಮಾರ್ಕ್ ಅನ್ನ ಮಾಡ್ತೀವಿ. ಇದೇ ತರ ಈ ಮಧ್ಯದ ಬಿಂದುವಿಂದ 38 ಡಿಗ್ರಿ ಸೆಲ್ಸಿಯಸ್ ಇರುವ ಹಾಗೆ ಇಲ್ಲಿ ನಾವು ಇದನ್ನ ಗೆರೆಯನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಈ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಏನಂತೀವಲ್ಲ ಅದು ತ್ರಿಜ್ಯ ವ್ಯಾಸ ಸರ್ಕಲ್ ಆಗ್ತಮ್ಮ. ತ್ರಿಜ್ಯ ಅದು 1.25 ಮೀಟರ್ ಇರುವಾಗಿರುತ್ತೆ. ಇಲ್ಲಿಂದ 1.25 ಮೀಟರ್ 1.25 ಮೀಟರ್ ಇರುವಾಗೆ ಈ ಬದಿಯಿಂದ ಈ ಬದಿಗೆ ಇಲ್ಲಿ ನಾವಿಲ್ಲಿ 1.25 ಮೀಟರ್ ತ್ರಿಜ್ಯ. ಇದು 38 ಡಿಗ್ರಿ 34.92 ಡಿಗ್ರಿ 34.92 ಡಿಗ್ರಿ ಸೆಲ್ಸಿಯಸ್ ಇರುವಾಗೆ ಏನು ಕೋನ ನಿಮ್ಮ ಕೋನ ಇರ್ತಲ್ಲ ಕೋನದಲ್ಲಿ ಇರ್ತಲ್ಲ ಕೋನದಿಂದ ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡೋ ಸಂದರ್ಭದಲ್ಲಿ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ 1.25 ಮೀಟರ್ ಇರುವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಸಹ ಟೇಕಾ ಬೋರ್ಡ್ ಅಂತ ಹೇಳಿದ್ವಲ್ಲ, ಟೇಕಾ ಬೋರ್ಡ್ ಅಂತ ಏನು ಇದು ಮಾಡಲ್ಲ ಲೈನ್ ತುಳಿಲಿದ್ದಂಗೆ ಇಲ್ಲೂ ಸಹ ಇಲ್ಲಿ 10 ಸೆಂಟಿಮೀಟರ್ ಇರುವಾಗೆ ಇಲ್ಲಿ ಮಾರ್ಕ್ ಅನ್ನ ಮಾಡ್ತೀವಿ. ಯಾಕಂದ್ರೆ ಇದನ್ನ ತುಳಿದಂತ ಸಂದರ್ಭದಲ್ಲಿ ಗೊತ್ತಾಗಬೇಕಲ್ಲ, ತುಳಿದವರು ಕ್ರಾಸ್ ಮಾಡಿದವರು ಏನಾದ್ರು ಗೊತ್ತಾಗಲ್ಲ ಅಂದ್ಮೇಲೆ ನಿಮ್ಮ ಕಾಲು ಬೆರಳುಗಳ ಹೆಜ್ಜೆ ಅಥವಾ ಕಾಲು ತುಳಿತ ಏನಾದ್ರು ಗೊತ್ತಾಗುತ್ತೆ. ಅದನ್ನ ಕ್ರಾಸ್ ಮಾಡಿದ್ರಿಲ್ಲ ಮಾಡಿದ ಸಂದರ್ಭದಲ್ಲಿ ಅದು ಫೋಲ್ ಆಗುತ್ತೆ. ಹಾಗಾಗಿ ಇಲ್ಲಿ 10 ಸೆಂಟಿಮೀಟರ್ ಇರುವಾಗೆ ಇಲ್ಲೇನಿರ್ತದೆ ಇಷ್ಟಕ್ಕೆ ಇಲ್ಲಿ ಬಿಳಿ ಬಣ್ಣದ ಪೌಡರ್ ಹಾಕಿರ್ತಾರೆ. 10 ಸೆಂಟಿಮೀಟರ್ ದಪ್ಪ ಇರುವಾಗೆ ಬಿಳಿ ಬಣ್ಣವನ್ನ ಬಿಳಿ ಪೌಡರ್ನ ಹಾಕಿರ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ 1.225 ಅಥವಾ 1.22 ಇರುವ ಹಾಗೆ 1.225 ಇರುವ ಹಾಗೆ ಇಲ್ಲಿ ಸಹ ಇಲ್ಲಿ ಒಂದು ಟೇಕಾ ಬೋರ್ಡ್ ಅಂತ ಮಾಡಿದ್ದೀವಿ. ಮುಂಗಡೆ ಈ ಗೆರೆ ಭಾಗದಿಂದ ಮುಂಭಾಗಕ್ಕೆ ಬರುವ ಹಾಗೆ
ಬರುವಾಗೆ ಇದೇ ಮಾಡ್ತೀವಿ 1.225 ಇರುವಾಗೆ ಇಲ್ಲಿ ಇರ್ತಕ್ಕಂಥ ಹಾಗೆ ಇಲ್ಲಿ ನಾವು ಒಂದು ಮಾರ್ಕ್ ಅನ್ನು ಮಾಡ್ತೀವಿ. ಅಲ್ಲಿ ಒಂದು ಬೋರ್ಡ್ ಅಥವಾ ಕಪ್ಪು ಅಲೆಗೆ ಏನಿರುತ್ತೆ ಅಲಗೆ ಅಥವಾ ಇದನ್ನ ಇರುವಾಗ ಹಾಕಿದ ಅದ್ರ ಮೇಲೆ ಸಹ ಪೌಡರ್ ಹಾಕಿದ ಅದನ್ನ ನೀವು ಏನ್ ಕ್ರಾಸ್ ಮಾಡಿದಿರ ಅನ್ನೋ ಗೊತ್ತಾಗೋ ಐಡೆಂಟಿಫಿಕೇಶನ್ಗೋಸ್ಕರ ಇದನ್ನ ಎಸೆಯುವಂತಂದ್ರಲ್ಲಿ ಈ ಲೈನ್ ಇದೆಯಲ್ಲ ಈ ಲೈನ್ ಅನ್ನ ತುಳಿಯಂಗಿಲ್ಲ ಇದ್ರ ಮೇಲೆ ಹಾರಿಡೋಂಗಿಲ್ಲ. ಹಾಗಾಗಿ 10 ಸೆಂಟಿಮೀಟರ್ ದಪ್ಪ ಇರುವಾಗೆ ಇಲ್ಲಿ ಗೆರೆಯನ್ನ ಇಲ್ಲಿ ಹಾಕಿರ್ತಾರೆ. ಅದೇ ರೀತಿಯಾಗಿ ಮುಂಬಕ್ಕೆ 1.22 ಅಥವಾ 1.225 ಇರುವಾಗೆ ಇಲ್ಲಿ ಏನಾಗಿರುತ್ತೆ ಸ್ವಲ್ಪ ಅಲಗೆಯನ್ನ ಇಟ್ಟಿರ್ತಾರೆ. ಅದು ಸಹ ಏನ್ ಶಾರ್ಟ್ ಫುಟ್ ಅಲ್ಲಿ ಇರ್ತಾರೆ ದಪ್ಪ ಎಷ್ಟಿರ್ತದೆ ದಪ್ಪ ಶಾರ್ಟ್ ಫುಟ್ ಅಲ್ಲಿ ಇದ್ರ ಹೇಳಿದ್ನಲ್ಲ 5 ಸೆಂಟಿಮೀಟರ್ ದಪ್ಪ 10 ಸೆಂಟಿಮೀಟರ್ ಇರಂಗೆ ಇಲ್ಲಿ ಮುಂಗಡೆ ಬೋರ್ಡ್ ಇತ್ತು ನೋಡ್ರಿ ಇಲ್ಲಿ ಬೋರ್ಡ್ ಎಷ್ಟು ಹೇಳಿದ್ದೆ ಹೇಳ್ರಿ ಬಿಳಿ ಪೌಡ್ರು ಇಲ್ಲಿ ಹಾಕೋದು ಇಲ್ಲೆಲ್ಲ 5 ಸೆಂಟಿಮೀಟರ್ ಇರುತ್ತೆ ಇಲ್ಲೆಲ್ಲ 5 ಸೆಂಟಿಮೀಟರ್ ಹಾಕ್ತಾರೆ. ಈ ಬೋರ್ಡ್ ಇತ್ತಲ್ಲ ಅಲ್ಲಿ ಟೇಕಾ ಬೋರ್ಡ್ ಇತ್ತು 10 ಸೆಂಟಿಮೀಟರ್ ದಪ್ಪ ಇರುವಾಗೆ ಈ ಗೆರೆಯಿಂದ ಇದ್ರ ಮೇಲೆ ದಪ್ಪ ಹಾಕಿರ್ತೀವಿ. ಅದು ಕಾಲ್ ಮಾಡೋಣ ಅದು ಮುಂಗಡೆಗೆ 1.22 ಅಥವಾ 1.225 ಇರುವಾಗ ಇಲ್ಲಿ ಟೇಕಾ ಬೋರ್ಡ್ ಹತ್ರ ಒಂದು ಅಲಿಗೆ ಇರ್ತಾನೆ. ಎಷ್ಟು ಸೆಂಟಿಮೀಟರ್ ದಪ್ಪ ಇರುವಾಗ ಅಲಿಗೆ ಅದು 5 ಸೆಂಟಿಮೀಟರ್ ಸುತ್ತ ಪೌಡರ್ ಹಾಕೋದು ಅಷ್ಟೇ. ಸರ್ಕಲ್ಗೆ ಇಲ್ಲಿ 75 ಸೆಂಟಿಮೀಟರ್ ಆಗ್ಲಿ ಅಥವಾ ಈ ಸರ್ಕಲ್ ಆಗ್ಲಿ ಈ ಕಡೆ ಏನ್ ಗೆರೆ ಇದಾವಲ್ಲ ಇವಕ್ಕೆಲ್ಲ 5 ಸೆಂಟಿಮೀಟರ್ ಇರುವಾಗೆ ದಪ್ಪ ಇರ್ತಕ್ಕಂಥ ಬಿಳಿ ಪೌಡರ್ ಹಾಕ್ತಿವಿ. ಇಲ್ಲಿ ಏನಿತ್ತಲ್ಲ ಈ ಗೆರೆ ಇವಾಗ 1.22 1.25 ಇರ್ತಾರೆ ಈ ಏರಿಯಾಕ್ಕೆ ಇಲ್ಲಿ ಇದನ್ನ ತುಳಿದಂತ ಸಂದರ್ಭದಲ್ಲಿ ಗೊತ್ತಾಗೋಸ್ಕರ 10 ಸೆಂಟಿಮೀಟರ್ ದಪ್ಪ 5 ಸೆಂಟಿಮೀಟರ್ ಅಂತ ಇಷ್ಟಿರ್ತಾನೆ. ಅದು 10 ಸೆಂಟಿಮೀಟರ್ ಆದ್ರೆ ಎಷ್ಟಾಗುತ್ತೆ ನಿಮ್ಮಲ್ಲಿ ಪಾದ ಕಲಿತಕ್ಕಂಥ ಕಾಲು ತುಳಿದಂತ ಸಂದರ್ಭದಲ್ಲಿ ನಿಮ್ಮ ಪಾದದ ಗುರುತು ಅಥವಾ ಪಾದ ಪೂರ್ತಿ ಮೆಜರ್ಮೆಂಟ್ ಗೊತ್ತಾಗಿ ಕ್ರಾಸ್ ಮಾಡಿದ್ರು ಅಥವಾ ತುಳಿದಿರೋ ಗೋಲ್ ಆಗಿತ್ತು ಅನ್ನೋದು ಗೊತ್ತಾಗಿ 10 ಸೆಂಟಿಮೀಟರ್ ದಪ್ಪ ಇರುವಾಗೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಅಲಿಗೆಯನ್ನು ಇಟ್ಟಿರ್ತಾರೆ. ಅದು ಸಹ ಎಷ್ಟು ಇಂಚ್ ದಪ್ಪ ಇರುತ್ತೆ ಅದು ಎಷ್ಟು ಇಂಚ್ ಇರುತ್ತೆ ಎಷ್ಟು ಇಂಚ್ ಇರುತ್ತೆ ಶಾರ್ಟ್ ಫುಟ್ ಅಲ್ಲಿ ಇರ್ತಾನೆ ನಿಮಗೆ 10 ಸೆಂಟಿಮೀಟರ್ ದಪ್ಪ ಇರುವಾಗೆ ಇದೇ ಕಪ್ಪಲಿಗೆ ಪೂರ್ತಿ ಹಾಕಿರ್ತಾರೆ. ಅದು ಲೈನ್ ಕ್ರಾಸ್ ಆಗ್ಬೋದು. ನೀವು ಎಸೆದಂತ ಚಕ್ರ ಏನಾಗುತ್ತದೋ ಸೀದಾ ಈ ಏನ್ ಮಾರ್ಕ್ ಇದೆ ಅಲ್ಲಿಂದ 34 ಇದೈತಲ್ಲ 92 ಡಿಗ್ರಿ ಸೆಲ್ಸಿಯಸ್ ಇದಲ್ಲ ಏನ್ ಆ ಕಡೆ ಈ ಕಡೆ ಎರಡು ಬದಿ ಗೆರೆ ಮಧ್ಯದ ಗೆರೆಯಿಂದ ಏನ್ ಮಾರ್ಕ್ ಮಾಡಿರ್ತೀವಲ್ಲ ಇದ್ರೊಳಗೆ ಈ ಒಳಭಾಗದಲ್ಲೇ ಎಸೆದಂತ ಚಕ್ರ ಬೀಳಬೇಕು. ಎಸೆದಂತ ಚಕ್ರ ಬಿದ್ದಂತ ಸ್ಥಳವನ್ನ ಗುರುತು ಮಾಡುವ ಜಾಗ ಅಂದ್ರೆ ಈ ಏರಿಯಾ ಮಣ್ಣಿನಿಂದ ಕೂಡಿರುತ್ತೆ ಅಥವಾ ಹುಲ್ಲಿನಿಂದ ಕೂಡಿರ್ಬೇಕು ಅಥವಾ ಸಿಂಥೆಟಿಕ್ ಟ್ರ್ಯಾಕ್. ಯಾಕಂದ್ರೆ ಬಿದ್ದಂತದ್ದು ಅಲ್ಲಿ ಜಾಗ ಮೊದಲನೇ ಜಾಗವನ್ನ ಮೆಜರ್ ಮಾಡ್ತಾರೆ ಅದು ಮಾಡದೆ ಮಾಡ್ತಾರೆ. ಹಾಗಾಗಿ ಇರ್ತಕ್ಕಂಥ ಜಾಗ ಬೇಗ ಐಡೆಂಟಿಫಿಕೇಶನ್ ಆಗ್ಬೇಕಂದ್ರೆ ಹುಲ್ಲು ಅಥವಾ ಮಣ್ಣಿನಿಂದ ಅಥವಾ ಸಿಂಥೆಟಿಕ್ ಟ್ರ್ಯಾಕ್ ಇರ್ತಕ್ಕಂಥ ಜಾಗ ಆದಷ್ಟು ಮಣ್ಣು ಅಥವಾ ಹುಲ್ಲಿರ್ತಕ್ಕಂಥ ಜಾಗವನ್ನೇ ಜಾಸ್ತಿ ಉಪಯೋಗಿಸ್ತಾರೆ. ಸಿಂಥೆಟಿಕ್ ಟ್ರ್ಯಾಕ್ ಇದ್ದು ಸಹ ಅಲ್ಲಿ ಗ್ರಾಸ್ ಅಥವಾ ಹುಲ್ಲು ಅಂತಾರಲ್ಲ ಅದನ್ನು ಬಳಸ್ತಾರೆ. ಇಲ್ಲಿ ಹಳ್ಳಿಗಾಡುಗಳಲ್ಲಿ ಅಥವಾ ಶಾಲಾ ಹಂತದಲ್ಲಿ ನಡೆಯುವಂತಹ ಸ್ಪರ್ಧೆಗಳಲ್ಲಿ ಈ ಜಾಗದಲ್ಲಿ ಪೂರ್ತಿ ಏನಾಗಿರುತ್ತೆ ಮಣ್ಣಿನಿಂದ ಕೂಡಿರುತ್ತೆ. ಅದೇ ರೀತಿಯಾಗಿ ನ್ಯಾಷನಲ್ ಅಥವಾ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ನಡೆಯುವಂತಹ ಕ್ರೀಡಾಕೂಟಗಳ ಅಥವಾ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಏನಾಗುತ್ತೆ ಇದು ಸಹ ಅಲ್ಲಿ ಇಂಡೋರ್ ಸ್ಟೇಡಿಯಂ ನಡೆಯುತ್ತಲ್ಲ ಏನು ಔಟ್ಡೋರ್ ಸ್ಟೇಡಿಯಂ ಹೊರಾಂಗಣ ಕ್ರೀಡಾಂಗಣ ಅಂತೀವ ಆ ಕ್ರೀಡಾಂಗಣದಲ್ಲಿ ಸಹ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಇದ್ದಂತಹ ಸ್ಥಳದಲ್ಲಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹುಲ್ಲಿರುತ್ತೆ. ಹಾಗಾಗಿ ಅದನ್ನ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಜಾಗವನ್ನು ಏರ್ಪಡಿದ್ರೆ ಇದು ನಾರ್ಮಲ್ ಅಂದ್ರೆ ಶಾಲಾ ಹಂತದಲ್ಲಿ ನಡೀತಕ್ಕಂತಹ ಕ್ರೀಡಾಕೂಟ ಅಥವಾ ವಾರ್ಷಿಕೋತ್ಸವ ಕ್ರೀಡಾಕೂಟ ನಡೆಯುವಂತಹ ಜಾಗದಲ್ಲಿ ಅಥವಾ ನಮ್ಮ ಏನು ಅಂಗಣದಲ್ಲಿರ್ತಕ್ಕಂತಹ ಕ್ರೀಡಾಂಗಣ ಇರ್ತಕ್ಕಂತಹ ಸ್ಥಳದಲ್ಲಿ ಮಣ್ಣಿನಿಂದ ಕುಡಿಯುತ್ತೆ. ಯಾಕಂದ್ರೆ ಇದ್ದಂತಹ ಚಕ್ರ ಅದನ್ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಮೊದಲ ಸ್ಥಳವನ್ನ ಗೊತ್ತಾಯ್ತಾ. ಅದೇ ರೀತಿಯಾಗಿ ಅದನ್ನ ಮೆಜರ್ ಮಾಡುವಂತಹ ಜಾಗ ಬಿದ್ದಂತ ಜಾಗ ಈ ಬದಿಯಾಗಿ ಅಥವಾ ಈ ಬದಿಯಾಗಿ ಎಲ್ಲರ ಬೀಳಿ ಈ ಭಾಗದಲ್ಲಿ ಎಲ್ಲರ ಬೀಳಿ ಅದನ್ನ ಈ ಕೇಂದ್ರ ಬಿಂದುವಿನಿಂದಲೇ ಸಹ ಟೇಪ್ ಅನ್ನು ಹಿಡಿತಾರೆ. ಈ ಕಡೆ ಬಿದ್ದರೆ ಈ ಕಡೆ ಹಿಡಿತಾರೆ, ಈ ಕಡೆ ಬಿದ್ದರೆ ಈ ಕಡೆ ಹಿಡಿತಾರೆ, ಈ ಕಡೆ ಬಿದ್ದು ಸಹ ಈ ಕಡೆ ಹಿಡಿತಾರೆ. ಆ ಜಾಗದಲ್ಲಿ ನಿರ್ದಿಷ್ಟವಾದ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಬರುವಾಗ ಹಿಡಿತಾರೆ. ಅದನ್ನೇ ಈ ಟೇಪ್ ಅನ್ನು ಇಲ್ಲಿಂದ ಹಿಡಿದ್ರು ಇದ್ರೂ ಪರವಾಗಿ ಇದ್ರೂ ಸಹ ಅಳತೆಯನ್ನ ತೆಗೆದುಕೊಳ್ಳೋದು ಈ ಗೆರೆಯಿಂದನೇ. ಏನಿರ್ತಾರೆ ಇಲ್ಲಿ ಈ ಗೆರೆಯಿಂದಲೇ ಸಹ ಅಳತೆಯನ್ನ ಎಷ್ಟು ದೂರ ಎಸೆದಂತಹ ಅತಿ ದೂರ ನಡೆದಂತಹ ಕ್ರಮ ಸ್ಥಳವನ್ನ ಇಲ್ಲಿಂದಲೇ ಸಹ ಮೆಜರ್ ಮಾಡೋದು. ಇಲ್ಲಿಂದ ಇಲ್ಲಿ ಜಾಗ ಬಿದ್ದಿರ್ತಾರೆ ಈ ವೇಳೆಯಲ್ಲಿ ಆ ಜಾಗದಲ್ಲಿ ಕರೆಕ್ಟ್ ಬರುವಾಗೆ ಹಿಡಿತಾರೆ. ಎಸೆದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಫೋನ್ ಅನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನೀವು ಎಸೆದಂತಹ ಸ್ಥಳದಲ್ಲಿ ನೀವು ಹೋಗುವ
ಸಹ ಇಲ್ಲಿ ಅಳತೆಯನ್ನ ಮಾಡೋದಿಲ್ಲ. ಅಂದ್ರೆ ಅಂಕ ಇದು ಸರ್ಕಲ್ ಇಂದ ಹೊರ ಹೋಗುವವರು ಸಹ ಅಳತೆಯನ್ನು ಮಾಡೋದಿಲ್ಲ. ಯಾಕಂತಂದ್ರೆ ನೀವು ಬರುವವರೆಗೂ ಸಹ ಏನ್ 75 ಸೆಂಟಿಮೀಟರ್ ಈ ಕಡೆ ಈ ಗೆರೆ ಭಾಗದಿಲ್ಲ, ಈ ಬದಿಯಲ್ಲಿ ಅಥವಾ ಈ ಬದಿ ಇಷ್ಟು ಈ ಏರಿಯಾದಲ್ಲಿ ಒಳಭಾಗದಲ್ಲಿ ಬರುವಾಗಿಲ್ಲ. ಬಂದಂತ ಸಂದರ್ಭದಲ್ಲಿ ಅದು ಫಾಲ್ ಆಗುತ್ತೆ ಅಥವಾ ಲೈನ್ ಅಂತೂ ಏನಿಲ್ಲ ಅಥವಾ ಮುಂಭಾಗಕ್ಕೂ ಬರುವಾಗಿಲ್ಲ. ಈ ಕಡೆನೂ ಬರೋಂಗಿಲ್ಲ, ಈ ಕಡೆನೂ ಬರೋಂಗಿಲ್ಲ, ಈ ಕಡೆನೂ ಬರೋಂಗಿಲ್ಲ. ಅಂದ್ರೆ ಎಸೆದಂತ ನಂತರ ಹಿಂಬದಿಯಿಂದಲೇ ಮಧ್ಯದ ಗೆರೆಯಿಂದ ಹಿಂಭಾಗದಿಂದಲೇ ಚಲನೆ ಮಾಡಬೇಕು. ಅಂದ್ರೆ ಹೊರಭಾಗಕ್ಕೆ ಹೋಗ್ಬೇಕು, ಅವಾಗ ಕನ್ಸಿಡರ್ ಮಾಡ್ತೀರಿ. ಒಳಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಫಾಲ್ ಆಗುತ್ತೆ. ಗೊತ್ತಾಯ್ತಾ? ಇದಿಷ್ಟು ಈ ರೀತಿಯಾಗಿ ರಚನೆ ಮಾಡಿಕೊಂಡು ನಾವು ಇದನ್ನ ಚಕ್ರ ಎಸೆತವನ್ನ ಎಸಿತೀವಿ. ಎಸೆಯೋದಕ್ಕೆ ಮುಂಚೆನೆ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಂಡು ಅದನ್ನ ಚಕ್ರವನ್ನ ಎಸಿಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಗ್ರಿಪ್ ಹಿಡ್ಕೊಳ್ಳೋ ಅಂದ್ರೆ ನಮಗೆ ರಿವರ್ಸ್ ಆಗಿ ವಾಪಸ್ ಬರುವಂತ ಅಂದ್ರೆ ಹಿಂಬದಿ ಇರ್ತಕ್ಕಂತಹ ಏನಿರ್ತಾರಲ್ಲ ಅವರಿಗೆ ಹೊಡೆಯುವಂತ ಸ್ವಲ್ಪ ಇರುತ್ತೆ. ಅದೇ ರೀತಿಯಾಗಿ ಸ್ಲಿಪ್ ಆಗುತ್ತೆ ಅಥವಾ ಜಾರುತ್ತೆ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅದನ್ನ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಂಡು ಒಳಭಾಗದಲ್ಲಿ ಸಹ ಬರುವಾಗ ಬಂದು ಎಸಿಬೇಕು. ಹೊರಭಾಗದಿಂದ ಬಂದು ಎಸೆಯುವಾಗಿಲ್ಲ. ಈ ಏನ್ ಸರ್ಕಲ್ ಇದೆಯಲ್ಲ, ಎಸೆಯುವಂತ ಸಂದರ್ಭದಲ್ಲಿ ಏನ್ ಸರ್ಕಲ್ ಇದೆಯಲ್ಲ, ಸರ್ಕಲ್ ಒಳಭಾಗದಲ್ಲಿ ಬಂದು ನಿಂತು ಬಿಟ್ಟು ಎಸಿಬೇಕು. ಗೊತ್ತಾಯ್ತಾ? ಅರ್ಥಾಯ್ತಾ? ಎಸೆಯುವ ಸಂದರ್ಭದಲ್ಲಿ ಈ ಸರ್ಕಲ್ ಒಳಭಾಗ ಬಂದು ಎಸಿಬೇಕು, ಹೊರಭಾಗದಿಂದ ಬರುವಾಗಿಲ್ಲ. ಎಸೆಯುವಂತ ಮುಂಚೆನೆ ಪ್ರಾರಂಭದಲ್ಲಿ ಒಳಭಾಗದಲ್ಲಿ ಬಂದು ನಿಂತ್ಕೊಂಡು ಈ ಒಳಭಾಗದಲ್ಲಿ ಬಂದು ಎಸಿಬೇಕು. ಎಸಿದ ನಂತರ ವಾಪಸ್ ಹಿಂದಿಂದ ಮುಂಭಾಗದಿಂದ ಹೊರ ಸಂದರ್ಭದಲ್ಲಿ ಅದು ಫಾಲ್ ಆಗುತ್ತೆ. ಹಾಗಾಗಿ ಎಸೆದ ನಂತರ ಹಿಂಭಾಗದಿಂದಲೇ ಚಲಿಸಬೇಕು ಅಥವಾ ಚಲನೆ ಮಾಡಬೇಕು. ಗೊತ್ತಾಯ್ತಾ? ಈ ಸೈಡ್ ಅಲ್ಲೂ ಬರಂಗಿಲ್ಲ, ಎರಡೂ ಬದಿ ಸೈಡ್ ಅಲ್ಲೂ ಬರಂಗಿಲ್ಲ, ಮುಂಭಾಗದಲ್ಲೂ ಬರಂಗಿಲ್ಲ. ಎಸೆದ ನಂತರ ಹಿಂಭಾಗದಿಂದ ಈ ಬದಿನಾರ ಹೋಗ್ರಿ, ಈ ಬದಿನಾರ ಹೋಗ್ರಿ ಅಥವಾ ಈ ಬದಿನಾರ ಹೋಗ್ರಿ. ಒಟ್ಟು ಈ ಮಧ್ಯ ಕೇಂದ್ರ ಬಿಂದು ಇದೆಯಲ್ಲ, ಈ ಬಿಂದುವಿಂದ ಮುಂಭಾಗದಿಂದ ಒಟ್ಟು ಚಲನೆ ಮಾಡುವುದಿಲ್ಲ, ಹೊರ ಬರುವಂಗಿಲ್ಲ. ಎಸೆದ ನಂತರ ಹಿಂಬದಿಯಿಂದಲೇ ಚಲನೆ ಮಾಡಬೇಕು. ಇಲ್ಲಿ ಇದರಲ್ಲಿ ಸಹ ಎರಡು ರೀತಿಯ ಕೌಶಲ್ಯಗಳನ್ನ ನಾವು ಡಿಸ್ಕಸ್ ನಲ್ಲಿ ಕಾಣುವ ಚಕ್ರ ಎಸೆಯುವ ಅಥವಾ ತಟ್ಟೆ ಎಸೆದಲ್ಲಿ ಕಾಣಬಹುದೇ. ಏನು ಶಾರ್ಟ್ ಪುಟ್ ಅಲ್ಲಿ ಎಸೆಯುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಕೌಶಲ್ಯಗಳಿದ್ವಲ್ಲ, ಪ್ಯಾರಾ ಓಬ್ರಿಯನ್ ಮೆಥಡ್ ಮತ್ತು ಡಿಸ್ಕೋ ಗ್ರೂಪ್ ಮೆಥಡ್, ಅದನ್ನೇ ಇಲ್ಲಿ ಮತ್ತು ಪ್ರಾರಂಭದಲ್ಲಿರ್ತಕ್ಕಂಥವ್ರಿಗೆ ನಿಂತಲ್ಲಿಯೇ ಸಹ ಎಸೆಯುವಂತಹದ್ದು. ಅದನ್ನ ಕಂಟಿನ್ಯೂ ಮಾಡುವಂತರ ಕೌಶಲ್ಯನೇ. ಆದರೂ ಪ್ಯಾರಾ ಓಬ್ರಿಯನ್ ಮೆಥಡ್ ಮತ್ತು ಡಿಸ್ಕೋ ಗ್ರೂಪ್ ಎರಡು ಮೆಥಡ್ ಅಲ್ಲಿ ಇದನ್ನ ಹೆಚ್ಚು ಚಲನೆ ಇರ್ತಕ್ಕಂಥದ್ದು ಕೌಶಲ್ಯಗಳು. ಅದನ್ನ ಮುಂದಿನ ತರಗತಿಯಲ್ಲಿ ನಿಮಗೆ ಪ್ಯಾರಾ ಓಬ್ರಿಯನ್ ಮತ್ತು ಡಿಸ್ಕೋ ಗ್ರೂಪ್ ಮೆಥಡ್ ಅನ್ನ ಯಾವ ರೀತಿಯಾಗಿ ಎಸೆಯುವಂತ ಸಂದರ್ಭ ಇಟ್ಕೊಳ್ಬೇಕು, ಅದನ್ನ ಯಾವ ರೀತಿಯಾಗಿ ಚಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗಿನ ತರಗತಿಯಲ್ಲಿ ನಿಮಗೆ ಚಕ್ರ ಎಸೆತ ಯಾವ ದೇಶದ ಬಗ್ಗೆ ತಿಳಿಸ್ಕೊಡಿ. ಅಂದ್ರೆ ಯಾವ ದೇಶದ್ದು? ಎಷ್ಟನೇ ಇಸ್ವಿಯಲ್ಲಿ ಬಂತಿದ್ದು? ಅದನ್ನ ಇದನ್ನ ಮುಂಚೆ ಇದನ್ನ ಒಂದು ಮನೋರಂಜನಾ ಕ್ರೀಡೆಯಾಗಿ ಬಳಸ್ತಾ ಇದ್ರು. ಇದನ್ನ ತಮ್ಮಿರ್ತಕ್ಕಂಥ ಶಕ್ತಿ ಮತ್ತು ಉಪಯೋಗಿಸಿ ಅತಿ ಎಚ್ಚರಕ್ಕೆ ಅಥವಾ ಅತಿ ದೂರಕ್ಕೆ ಯಾರು ಚಲಿಸ್ತಾನೆ ಮಾಡೋದ್ರ ಬಗ್ಗೆ ಒಂದು ಮನೋರಂಜನಾ ಕ್ರೀಡೆಯಾಗಿ ಇದನ್ನ ಬಳಸ್ತಿದ್ರು. ತದನಂತರ ಇದನ್ನ ಒಂದು ಆಟವಾಗಿ ಸೇರ್ಪಡೆ ಮಾಡಿಕೊಟ್ರು. ಇದು ಒಂದು ಶಕ್ತಿ ಮತ್ತು ಯುಕ್ತಿಯಿಂದ ಎಸೆಯುವಂತಹ ಆಟ. ಆದ್ರೆ ಎಸೆಯುವಂತಹ ಸಂದರ್ಭದಲ್ಲಿ ಸಹ ತಮ್ಮಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ಆದ್ರೆ ನಾವು ಅತಿ ಜಾಗರೂಕತೆಯಿಂದ ಇದನ್ನ ಆಟ ಎಸೆಬೇಕಾಗುತ್ತೆ. ಎಸೆಯುವ ಸಂದರ್ಭದಲ್ಲಿ ನಮ್ಮಲ್ಲಿ ಇಂಜ್ಯೂರ್ಡ್ ಆಗುವಂತ ಸಂದರ್ಭ ಅಂದ್ರೆ ನಮ್ಮ ಇರ್ತಕ್ಕಂಥ ದೇಹ ಅಥವಾ ಶೋಲ್ಡರ್ ಅಥವಾ ಏನು ಕಾಲು ಅಥವಾ ಶೋಲ್ಡರ್ ಏನಿತ್ತಲ್ಲ ಇಂಜ್ಯೂರ್ಡ್ ಆಗುವಂತ ಸಂದರ್ಭ. ಹಾಗಾಗಿ ಎಸೆಯುವಂತಹ ಸಂದರ್ಭದಲ್ಲಿ ಅತಿ ಜಾಗರೂಕತೆಯಿಂದ ಈ ಶಾರ್ಟ್ ಪುಟ್ ಆಗಲಿ ಅಥವಾ ಡಿಸ್ಕಸ್ ಆಗಲಿ, ಜಾವಲಿನ್ ಆಗಲಿ ಅಥವಾ ಹ್ಯಾಮರ್ ಏನು ಎಸೆಯುವಂತಹ ಇದೇನವ ಅವನ್ನ ಅತಿ ಜಾಗರೂಕತೆಯಿಂದ ಎಸೆಯಬೇಕಾಗುತ್ತೆ. ಯಾಕಂದ್ರೆ ಸ್ಲಿಪ್ ಆಗಿ ನಮಗೆ ಇಂಜುರಿ ಆಗುವಂತಹ ಸಂದರ್ಭ ಅಥವಾ ಎಸೆದ ಸಂದರ್ಭ ಅಕ್ಕಪಕ್ಕ ಮುಂದೆ ಇದ್ದಂತಹ ಕ್ರೀಡಾಪಟುಗಳು ಸಹ ಬಿದ್ದಂತಹ ಸಂದರ್ಭದಲ್ಲಿ ಅವರು ಸಹ ಇಂಜೂರ್ ಆಗುವಂತ ಸಂದರ್ಭ ಇತ್ತು. ಹಾಗಾಗಿ ಈ ಎಸೆಯುವಂತಹ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಯಾರು ಇರಬಾರ್ದು, ಅಕ್ಕಪಕ್ಕನೂ ಸಹ ಯಾರು ಇರಬಾರ್ದು, ಹಿಂಬದಿಯನ್ನು ಸಹ ಯಾರು ಇರಬಾರ್ದು. ಅತಿ ದೂರದಲ್ಲಿ ಇದ್ಕೊಂಡು ನೋಡ್ಬೇಕಾಗುತ್ತೆ. ಎಸೆಯುವಂತ ಸಮಯದಲ್ಲಿ ಬಂದಂತಹ ಸಂಖ್ಯೆ ಅನುಗುಣವಾಗಿ ಬಂದಲ್ಲಿ ನಿಂತ್ಕೊಂಡಿದ್ದು ಒಳಭಾಗದಲ್ಲಿ ಬಂದು ಎಸೆಯಬೇಕಾಗುತ್ತೆ. ಇಷ್ಟು ಆಯಿತು. ಅದೇ ರೀತಿಯಾಗಿ 2.50 ಮೀಟರ್ ಅಂದ್ರೆ 2.5 ಮೀಟರ್ ಇರತಕ್ಕಂಥ ವ್ಯಾಸ ಇರ್ತಕ್ಕಂಥ ವೃತ್ತವನ್ನ ರಚನೆ ಮಾಡ್ಕೊಳ್ಬೇಕಾಗುತ್ತೆ. ಈ ಮಧ್ಯ ಕೇಂದ್ರ ಬಿಂದುವಿಂದ 75 ಸೆಂಟಿಮೀಟರ್ ವಾಗಿ ಎರಡು ಗೆರೆಗಳನ್ನ ನಾವು ರಚನೆ ಮಾಡ್ತೀವಿ. ಅದೇ ರೀತಿಯಾಗಿ ತ್ರಿಜ್ಯ 1.25 ಮೀಟರ್ ಇರುತ್ತೆ. ಅದೇ ರೀತಿಯಾಗಿ 34.92 ಡಿಗ್ರಿ ಸೆಲ್ಸಿಯಸ್ ಇರುವಾಗೆ ಈ ಕಡೆ ಎರಡು ಬದಿಯಲ್ಲಿ ನಾವು ಗೆರೆಗಳನ್ನ ಮಧ್ಯ ಬಿಂದು ತೆಗೆದುಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ 1.25 ಇರುವಾಗಿರುತ್ತೆ. 5 ಸೆಂಟಿಮೀಟರ್
ಏನು ದಪ್ಪ ಇರುವ ಹಾಗೆ ಗೆರೆಯನ್ನ ಸುತ್ತಲೂ ರಚನೆ ಮಾಡ್ತೀವಿ. ಅದೇ ರೀತಿಯಾಗಿ ಎಸೆಯುವಂತ ಇರುವಲ್ಲಿ ಇದೇನು ಅಂತಿಮ ಇಲ್ಲಿರ್ತ ಗೆರೆನ 10 ಸೆಂಟಿಮೀಟರ್ ದಪ್ಪ ಇರುವ ಹಾಗೆ ಈ ಪೌಡರ್ ಬಿಳಿ ಪೌಡರ್ನ ನಾವು ಹಾಕ್ತೀವಿ. ಅದೇ ರೀತಿಯಾಗಿ ಬಿಳೆ ಪೇಂಟ್ ಅಥವಾ ಬಿಳೆ ಪೌಡರ್ ಗೆರೆ ಅಂತ ಹೇಳಿದ ಸಂದರ್ಭದಲ್ಲಿ ಹಾಕ್ತಿವಿ. ಅದೇ ರೀತಿಯಾಗಿ ಇಲ್ಲಿ ಬಿಳೆ ಪೈಂಟ್ ಅನ್ನ ಹಾಕುವುದಿಲ್ಲ. ಇದೇನಂದ್ರೆ ಬಿಳಿ ಪೌಡರ್ ಇರ್ತಕ್ಕಂಥದ್ದು ಹಾಕ್ತಿವಿ. ಅದೇ ರೀತಿಯಾಗಿ ಒಂದು ಟೇಕಪ್ ಬೋರ್ಡ್ ಅಂತ ಇರುವಾಗ ಒಂದು ಹಲಿಗೆ ಇರುತ್ತೆ, ಮರದ ಹಲಿಗೆ, ಅದನ್ನ ಮುಂಭಾಗದಲ್ಲಿ ಇಟ್ಟಿರ್ತಾರೆ. ನೋಡಿ ನೀವು ಸ್ವಲ್ಪ ಎಲ್ಲ ಇಂಟರ್ನ್ಯಾಷನಲ್ ರಾಜ್ಯ ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಹೋದ ಕ್ರೀಡಾಂಗಣದಲ್ಲಿ ಏನು ಸಿಂಥೆಟಿಕ್ ಟ್ರ್ಯಾಕ್ ಇರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಆ ಭಾಗದಲ್ಲಿ ಆ ಜಾಗ ಇರುತ್ತೆ. ಅದನ್ನು ಸ್ವಲ್ಪ ಹೋದಾಗ ನೋಡಿ ಗೊತ್ತಾಗುತ್ತೆ ಏನೋ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು. ಈ ಒಳಭಾಗದಲ್ಲಿ ಎಸಿಬೇಕು, ಹೊರಭಾಗದಲ್ಲಿ ಹೊರಭಾಗದಿಂದ ಬಂದು ಎಸೆಯುವಾಗಿಲ್ಲ, ಬಂದು ಒಳಭಾಗದಲ್ಲಿ ನಿಂತಿದ್ದು ಎಸಿಬೇಕಾಗುತ್ತೆ. ಈ ಜಾಗವನ್ನ ನೀವು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ಕೌಶಲ್ಯವನ್ನ ಉಪಯೋಗಿಸಿ ನೀವು ಚಕ್ರ ಎಸೆತ ಅಥವಾ ತಟ್ಟೆ ಎಸೆತ ಡಿಸ್ಕಸ್ ಥ್ರೋವನ್ನ ನೀವು ಮಾಡಬಹುದು. ಇದಿಷ್ಟು ಚಕ್ರ ಎಸೆತದ ಬಗ್ಗೆ ಮಾಹಿತಿ. ಮುಂದಿನ ತರಗತಿಯಲ್ಲಿ ನಿಮಗೆ ಚಕ್ರ ಎಸೆತದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಚಕ್ರ ಎಸೆತವನ್ನ ಎಸೆಯಬೇಕು ಅನ್ನೋ ಬಗ್ಗೆ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.